ತೊಟ್ಟಿಲನ್ನ ತೂಗುವ ಕೈ ಈ ರಾಷ್ಟ್ರವನ್ನ ಆಳಬಲ್ಲದು. ಹೆಣ್ಣು ಮಕ್ಕಳು ಈ ರಾಷ್ಟ್ರದ ಶಕ್ತಿ. ನ್ಯಾಯಾಧೀಶ ಸುಧೀರ್ ಅಭಿಮತ. ಹೆಣ್ಣು ಮಕ್ಕಳು ಈ ರಾಷ್ಟ್ರದ ಶಕ್ತಿ. ಸುಭದ್ರ ರಾಷ್ಟ್ರ ನಿರ್ಮಾಣದಲ್ಲಿ ಹೆಣ್ಣು ಮಕ್ಕಳ ಪಾತ್ರವು ನಿರ್ಣಾಯಕವಾಗಿದೆ. ಕೆಆರ್ಪೇಟೆ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ಹಿರಿಯ ಶ್ರೇಣಿ ನ್ಯಾಯಾಧೀಶ ಸುಧೀರ್ ಅಭಿಮತ. ಪುರುಷರಿಗೆ ಸರಿಸಮಾನವಾಗಿ ಕೆಲಸ ಮಾಡುತ್ತಾ ಸುಭದ್ರ ರಾಷ್ಟ್ರದ ನಿರ್ಮಾಣಕ್ಕೆ ತಮ್ಮ ಅಮೂಲ್ಯವಾದ ಕೊಡುಗೆಯನ್ನ ನೀಡುತ್ತಿರುವ ಮಹಿಳೆಯರು ಈ ರಾಷ್ಟ್ರದ ಶಕ್ತಿಯಾಗಿದ್ದಾರೆ ಎಂದು ಕೆಆರ್ಪೇಟೆ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಸುಧೀರ್ ಹೇಳಿದ್ದಾರೆ. ಅವರು ಕೃಷ್ಣರಾಜಪೇಟೆ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಜಾಗೃತಿ ಕಾರ್ಯಕ್ರಮದಲ್ಲಿ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ವಿಜೇತರಾದ ನ್ಯಾಯಾಲಯದ ಸಿಬ್ಬಂದಿಗಳು ಹಾಗೂ ವಕೀಲರಿಗೆ ಬಹುಮಾನ ವಿತರಿಸಿ ಕೆಆರ್ಪೇಟೆ ಪಟ್ಟಣ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ಕರ್ತವ್ಯ ನಿರ್ವಹಿಸಿ ವರ್ಗಾವಣೆಗೊಂಡಿರುವ ಇನ್ಸ್ಪೆಕ್ಟರ್ ಸುಮಾರಾಣಿ ಅವರನ್ನು ಸನ್ಮಾನಿಸಿ ಗೌರವಿಸಿ ಮಾತನಾಡಿದರು. ನಾಗರಿಕ ಸಮಾಜದಲ್ಲಿ ಇಂದು ಹೆಣ್ಣು ಮಕ್ಕಳು ಪುರುಷರಿಗೆ ಸರಿಸಮಾನವಾದ ಕೆಲಸ ಮಾಡುತ್ತಾ ಸುಭದ್ರವಾದ ಸದೃಢ ರಾಷ್ಟ್ರದ ನಿರ್ಮಾಣಕ್ಕೆ ತಮ್ಮ ಅಮೂಲ್ಯವಾದ ಕೊಡುಗೆಯನ್ನ ನೀಡುತ್ತಾ ಇಡೀ ಸಮಾಜವನ್ನೇ ಮುನ್ನಡೆಸುತ್ತಿದ್ದಾರೆ. ತೊಟ್ಟಿಲನ್ನ ತೂಗುವ ಕೈ ರಾಷ್ಟ್ರವನ್ನ ಆಳಬಲ್ಲದು ಎಂಬ ಹಿರಿಯರ ನಾಣ್ಣುಡಿಯನ್ನ ನಿಜ ಮಾಡಿ ತೋರಿಸಿರುವ ಮಹಿಳೆಯರು ಇಂದು ಸಮಾಜದ ಎಲ್ಲ ಸ್ತರಗಳಲ್ಲಿ ಕೆಲಸ ಮಾಡುತ್ತಾ ಹೆಣ್ಣು ಈ ರಾಷ್ಟ್ರದ ಶಕ್ತಿ ಎಂಬುದನ್ನು ಸಾಬೀತುಪಡಿಸಿ ತೋರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಪುರುಷರು ಹೆಣ್ಣು ಮಕ್ಕಳನ್ನ ಮೀರಿಸಿ ನೌಕರಿ ಗಿಟ್ಟಿಸಿಕೊಳ್ಳುವುದು ಕಷ್ಟಸಾಧ್ಯವಾಗಲಿದೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮ ಉದ್ಘಾಟಿಸಿದ ಅಪರ ಸಿವಿಲ್ ನ್ಯಾಯಾಧೀಶರಾದ ಪಾರ್ವತಿ ಮಾತನಾಡಿ, ತಾಯಿಯಾಗಿ, ಮಡದಿಯಾಗಿ, ಸಹೋದರಿಯಾಗಿ, ಮಗಳಾಗಿ ತನ್ನ ಪಾಲಿನ ಕರ್ತವ್ಯವನ್ನ ಪ್ರಾಮಾಣಿಕವಾಗಿ ಮಾಡುವ ಹೆಣ್ಣು ಇಂದು ಸಮಾಜದಲ್ಲಿ ತಾನು ಹುಟ್ಟುವ ಹಕ್ಕನ್ನ ಪಡೆಯಲು ಆಂದೋಲನ ನಡೆಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿದ್ಯಾವಂತ ಸಮುದಾಯದಿಂದಲೇ ಹೆಣ್ಣು ಮಗುವಿನ ಭ್ರೂಣ ಹತ್ಯೆಯಂತಹ ಸಮಾಜ ವಿದ್ರೋಹಿ ಕೆಲಸಗಳು ನಿರಂತರವಾಗಿ ನಡೆಯುತ್ತಿವೆ. ಪೋಷಕರು ತಮ್ಮ ಮಕ್ಕಳನ್ನ ಹೆಣ್ಣು ಗಂಡು ಎಂದು ಭೇದ ಭಾವ ಮಾಡದೆ ಇಬ್ಬರಿಗೂ ಸಮಾನವಾದ ಶಿಕ್ಷಣವನ್ನ ಕೊಡಿಸಿ ಸಾಧನೆ ಮಾಡುವಂತೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಬೇಕು ಎಂದು ಮನವಿ ಮಾಡಿದರು. ಕೆಆರ್ಪೇಟೆ ಪಟ್ಟಣದ ಜೆಎಂಎಫ್ಸಿ ಅಪರ್ ಸಿವಿಲ್ ನ್ಯಾಯಾಧೀಶರಾದ ದೇವರಾಜು ಹಾಗೂ ಅರ್ಪಿತಾ ಮಾತನಾಡಿ, ಹೆಣ್ಣು ಮಕ್ಕಳು ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಯ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ಬಂದು ಸಾಧನೆ ಮಾಡಬೇಕು. ತಮ್ಮ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳು ಹಾಗೂ ಸವಾಲುಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸಿ ಗುರಿ ಮುಟ್ಟಲು ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕು ಎಂದು ಕಿವಿಮಾತು ಹೇಳಿದರು. ಹಿರಿಯ ವಕೀಲರಾದ ಬಿಎಲ್ ದೇವರಾಜು, ಎಸ್ಸಿ ವಿಜಯ್ ಕುಮಾರ್, ಎನ್ಆರ್ ರವಿಶಂಕರ್, ಸಹಾಯಕ ಸರ್ಕಾರಿ ಅಭಿಯೋಜಕರಾದ ವೀಣಾ, ಕೆಆರ್ಪೇಟೆ ಆರಕ್ಷಕ ನಿರೀಕ್ಷಕರಾದ ಸುಮಾರಾಣಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನ್ಯಾಯಾಲಯದ ಸಿಬ್ಬಂದಿಗಳು, ನ್ಯಾಯಾಧೀಶರು, ವಕೀಲರು ಹಾಗೂ ಮಹಿಳಾ ಪೊಲೀಸರಿಗೆ ಆಯೋಜಿಸಿದ್ದ ವಿವಿಧ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ವಿಜೇತರಾದವರಿಗೆ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಸುಧೀರ್ ಬಹುಮಾನಗಳನ್ನು ವಿತರಣೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲಕಂಠ, ಪ್ರಜಾಪ್ರಭ ಟಿವಿ, ಕೃಷ್ಣರಾಜಪೇಟೆ. ಒಂದು ಹಬ್ಬದ ಥರ ಎಲ್ಲ ಕಡೆ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ನೆನ್ನೆ ನೋಡಬೇಕಾಯ್ತು, ಸುಮಾರು ಹಲವಾರು ಫಂಕ್ಷನ್ಗಳು ನಾನು ಟಿವಿ ನೋಡ್ತಾ ಇದ್ದೆ. ಎಲ್ಲ ಕಡೆ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಹೆಣ್ಮಕ್ಳೆಲ್ಲ ಒಳ್ಳೆ ಗ್ರ್ಯಾಂಡ್ ಫುಲ್ಲಾಗಿ ಡ್ರೆಸ್ ಮಾಡ್ಕೊಂಡು ಎಲ್ಲರೂ ಖುಷಿಲಿ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಹೇಳ್ಬೇಕಂದ್ರೆ ಎಲ್ಲರ ಕಾಲೇಜ್ ಸ್ಟೇಜಲ್ಲೆಲ್ಲ ಹೇಳಿದ್ದಾರೆ ಅಚೀವ್ಮೆಂಟ್ ಈಕ್ವಾಲಿಟಿ ಅನ್ನೋದಕ್ಕೆ. ಹೆಂಗೆ ಇದೆ ಅಂದರೆ ನಾವು ಇನ್ ಫ್ಯೂಚರ್ 10 ವರ್ಷ ಆದರೆ ನಾವು ರಿಸರ್ವೇಷನ್ ಕೇಳಬೇಕಾಗುತ್ತೆ. ಬಾಯ್ಸ್ಗೆ 30% ರಿಸರ್ವೇಷನ್ ಕೊಡಿ ಅಂತ ಕಾಂಪಿಟೇಷನ್ ಆ ಲೆವೆಲ್ ಬೆಳೆದಿದೆ. ಯಾಕೆ ಆಗಿದೆ ಅಂದರೆ ಲಾಸ್ಟ್ ಟೈಮ್ ಜುಡಿಷಿಯರಿಯಲ್ಲಿ 84 ಜನ ಸೆಲೆಕ್ಟ್ ಆಗಿದ್ರು, ಅದರಲ್ಲಿ ಆಲ್ಮೋಸ್ಟ್ 60 ಮೆಂಬರ್ಸ್. ಪ್ರತಿ ಸತಿ ಎಲ್ಲೇ ಹೋದರೂ ಕೂಡ ಇಷ್ಟೇ ಪ್ರೀತಿ, ಇಷ್ಟೇ ಗೌರವನ ಎಲ್ಲರೂ ಕೂಡ ನನಗೆ ಕೊಡ್ತಾರೆ. ನಾನು ಕೂಡ ಅದಕ್ಕೆ ತುಂಬ ಆಭಾರಿಯಾಗಿದ್ದೇನೆ. ಎಲ್ಲರೂ ಹೇಳ್ದಂಗೆ ಎಲ್ರಿಗೂ ಕೂಡ ಪ್ರಥಮವಾಗಿ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಎಲ್ರಿಗೂ ತಿಳಿದಂಗೆ ಪೊಲೀಸ್ ಇಲಾಖೆಯಲ್ಲಿ ಇಟ್ ಈಸ್ ಫುಲ್ಲಿ ಡಾಮಿನೇಟೆಡ್ ಬೈ ಮೇಲ್. ಈ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬರ್ತಾ ಇದ್ದಾರೆ. ಬಿಕಾಸ್ ಆಫ್ ರಿಸರ್ವೇಷನ್ಸ್ ಜಾಸ್ತಿ ಇರೋದ್ರಿಂದ ಬರ್ತಾ ಇದ್ದಾರೆ. ಸೊ ನಾನು ಓದ್ತಾ ಇರುವಂತಹ ಕಾಲದಲ್ಲಿ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಪೊಲೀಸ್ ಆಫೀಸರ್ಸ್ ಇದ್ರು. ನಮ್ಮ ಮನೆಯಲ್ಲಿ ನನ್ನ ತಂದೆ ಸ್ವತಃ ಪೊಲೀಸ್ ಆಫೀಸರ್. ನಾವು ಬೇಸಿಕಲಿ ಮನೆಯಲ್ಲಿ 3 ಜನ ಹೆಣ್ಮಕ್ಳು. ಎಲ್ಲ ಹೇಳ್ತಾ ಇದ್ರು, ನಾವು ಚಿಕ್ಕ ವಯಸ್ಸಲ್ಲಿದ್ದ ಕೇಳ್ತಾ ದಿನಾಚರಣೆಯ ಶುಭಾಶಯಗಳು. ಎಲ್ಲರೂ ಹೇಳಿದ್ದಾರೆ ಯಾಕೆ, ಯಾವ ಪರ್ಪಸ್ಸಿಗೆ, ಹಾಗೂ ಎಲ್ಲರೂ ಈಗ ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂತ ತೋರಿಸಿದ್ದಾರೆ ಎಲ್ಲ ಕಡೆ. ಸೊ ಅದನ್ನ ನಾವು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಏನಂದ್ರೆ ನಮ್ಮ ಅಭಿವೃದ್ಧಿ ಅಂದ್ರೆ ಹೆಣ್ಮಕ್ಳ ಅಭಿವೃದ್ಧಿಗಾಗಿ ನಾವು ಹೋರಾಡ್ತಿದ್ದೀವಿ, ಹಾಗೂ ಆ ಇಂಪಾರ್ಟೆನ್ಸ್ ಅದನ್ನ ಗಳಿಸ್ಲಿಕ್ಕೆ ನಾವು ಈ ದಿನ ಆಚರಿಸ್ತಿದ್ದೀವಿ. ಈಗ ಎಲ್ಲರೂ ಹೇಳಿದ್ದಾರೆ, ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಏನಂದ್ರೆ ಇಲ್ಲಿ ಅರೇಂಜ್ ಮಾಡಿರೋ ನಮ್ಮ ಹೆಣ್ಮಕ್ಳು ವಕೀಲರು ಹಾಗೂ ನ್ಯಾಯಾಂಗ ಸಿಬ್ಬಂದಿಗಳು ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಖುಷಿ ಆಗ್ತದೆ. ಕೆಲವು ಇವುಗಳಲ್ಲೆಲ್ಲ ಇವರು ಒಬ್ಬರು ಒಂದು ಉದಾಹರಣೆ ಆಗ್ತಾರೆ.
ಇವರು ಕೂಡ ನೋಡಿ ಗಡಸು ಅಂದರೆ ಅವರ ಶ್ರಮಕ್ಕೆ ಸಿಕ್ಕತಕ್ಕಂಥ ಒಂದು ಪ್ರತಿಫಲ. ಆದ್ದರಿಂದ ನಂತರ ಆಮೇಲೆ ಈ ಕಾರ್ಯಕ್ರಮವನ್ನು ಕೂಡ ನಮ್ಮ ತಾಲೂಕು ಕಾನೂನು ಸೇವಾ ಸಮಿತಿಯೊಳಗೆ ಹಮ್ಮಿಕೊಂಡಿರ್ತಕ್ಕಂಥದ್ದು ಇನ್ನೂ ಒಂದು ಹೆಮ್ಮೆಯ ಮತ್ತು ಒಂದು ಸಂತೋಷ ವಿಷಯ. ಇದಕ್ಕೆ ನಮ್ಮ ಸನ್ಮಾನ್ಯ ನ್ಯಾಯಾಧೀಶರ ಸಹಕಾರ ಇದರೊಂದಿಗೆ ನೀವು ಹಮ್ಮಿಕೊಂಡಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ತುಂಬ ಇದಾಗಿದೆ. ಆದ್ದರಿಂದ ಮಹಿಳೆಯರು ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲಿ ಬೆಳೆಯಿ, ಪ್ರತಿಯೊಂದು ಸ್ಪರ್ಧಿಸಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಿ ಸೇವೆ ಸಲ್ಲಿಸಲಿ ಅಂತ ಹೇಳುತ್ತಾ ನಂಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನ. ಈ ದಿನ ನಾವು ಮಹಿಳೆಯರಿಗೆ ಹೋರಾಟ ಈ ದಿನದಿಂದ ಸಮಾನಾಂತರ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತೇಳಿ ಈ ದಿನದಿಂದಲ್ಲ, ಈ ಹಿಂದೆನೂ ಕೂಡ ಜ್ಯೋತಿಬಾಯಿ ಪುಳೆ ಅವರು ಯಾರು ಮೊದಲು ಶಿಕ್ಷಕಿ ಆದರೂ ಆವಾಗಿಂದನೂ ಕೂಡ ನಮಗೆ ಏನಾಯಿತು ಅಂತಂದ್ರೆ ಹಿಂದೆಲ್ಲ ಏನಿದ್ರು ಎತ್ತರ ನಾರಾಯಣಿಸ್ತು ತತ್ರತೆ ಪೂಜ್ಯತೆ ಅಂತ ಏನು ಹೇಳ್ತಾ ಇದ್ರು, ಅದು ಏನು ಮಾಡ್ತಿರೋ ಮಹಿಳೆ ಯಾವುದೇ ಕೂಡ ಬೆಳವಣಿಗೆನ ತನ್ನ ಸಾಧನೆಯನ್ನ ಮಾಡ್ಲಿಕ್ಕಾಗಲ್ಲ, ಗೊತ್ತಾಯ್ತಾ? ಹಾಗೇನೆ ಮಹಿಳೆಗೂ ಕೂಡ ಪುರುಷನೇ ಆಗಲಿ ಇವರ ಸಹಕಾರ ಇಲ್ಲದೇನೆ ಯಾವುದೇ ಕಾರ್ಯಗಳು ಕೂಡ ನೆರವೇರುವುದಿಲ್ಲ. ಇವಾಗ ತಾವು ನೋಡ್ತಿದ್ದೀರ, ನಮ್ಮ ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯ ಹಾಗೂ ಜಿಲ್ಲಾ ನ್ಯಾಯಾಲಯ, ತಾಲೂಕು ನ್ಯಾಯಾಲಯ ಮಟ್ಟದಲ್ಲೂ ಕೂಡ ಈ ದಿನ ಮಹಿಳಾ ದಿನಾಚರಣೆ, ಅದರಲ್ಲಿ ಮಹಿಳೆಯರಿಗೆ ಸಿಗ್ತಕ್ಕಂಥ ಕಾನೂನುಗಳು, ಅವ್ರ ನಡವಳಿಕೆಗಳು, ಇದನ್ನೆಲ್ಲ ವಿವರಿಸಿದೆ. ಇನ್ನೇನು ಹೆಚ್ಚಿಗೆ ಹೇಳಕ್ಕಂತ ಇಲ್ಲ. ಈಗ ಇತ್ತೀಚೆಗೆ ನಾವು ನೋಡೋದಾದರೆ ನಮ್ಮ ಪ್ರಪಂಚದಾದ್ಯಂತ ಮಹಿಳಾ ಮನೆಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಜನನ ಆಗಿರ್ತಾರೆ ಮತ್ತು ಅವರೇ ಮುಂದಕ್ಕೆ ಬರ್ತಾ ಇದ್ದಾರೆ. ಈಗ ಸರ್ಕಾರಗಳು ನಮ್ಮ ಭಾರತದಲ್ಲೇ ಆಗಲಿ ಬೇರೆ ಕಡೆಯಲ್ಲೇ ಆಗಲಿ ಮಹಿಳೆಯರಿಗೆ ಹೆಚ್ಚಿನ ಅವಕಾಶಗಳನ್ನು ಕೊಡ್ತಾ ಬಂದಿದ್ದಾರೆ. ಈಗ ತಮ್ಮಗಳಿಗೂ 30 ನಿಮ್ಮ ತಂದೆ ಇದ್ದಾರಾ ಅಂತ ಕೇಳೋದಿಲ್ಲ, ನಮ್ಮಮ್ಮ ಅವರು ಹೇಳ್ತಾರೆ. ನಿಮಗೆ ಗಟ್ಟಿತನ ಇದೆ, ಗಟ್ಟಿತನ ಹೆಂಗಸರಿಗೆ ನಮಗಿಂತ ಎಲ್ಲದರಲ್ಲೂ ನೇಚರಾಗೆ ಕೊಟ್ಬಿಟ್ಟಿದ್ದಾನೆ, ಎಲ್ಲದರಲ್ಲೂ ನೇಚರು ಕೊಟ್ಟಿದೆ. ಕಾರಣ ನಾವು ಒಂದು ದಿವಸಕ್ಕೆ 4-5 ಸಾರಿ ವಾಶ್ರೂಮ್ಗೆ ಹೋಗಲೇಬೇಕು ಎಲ್ಲಿದ್ರು. ಕಾರಣ ಹೇಳ್ಸ್ಬಿಟ್ಟಾಗುತ್ತೆ. ನಿಮ್ದು ಹಂಗಲ್ಲ, ಬೆಳಿಗ್ಗೆ ಹೋದ್ರೆ 0 ಗಂಟೆ ಹೋಗೋದಿಲ್ಲ, ಆ ಶಕ್ತಿ ನಿಮಗೂ ಕೊಟ್ಟಿದ್ದಾನೆ. ಈ ಥರ ಹೆಂಗಸರಿಗೆ ಹಲವಾರು ಶಕ್ತಿ ಕೊಟ್ಟಿದ್ದಾನೆ. ಸರ್ಕಾರಗಳು ಸಹ ಹೆಲ್ಪ್ ಮಾಡ್ತಾ ಇದ್ದಾವೆ. ಈಗ 6 ತಿಂಗಳು ಹೆರಿಗೆ ರಜಾ, 6 ತಿಂಗಳು ಮಕ್ಕಳು ನೋಡ್ಕೊಳ್ಳೋಕೆ ರಜಾ, ಮಧ್ಯ 1 ಗಂಟೆ ಹಾಲು ಕುಡ್ಸೋಕೆ ರಜಾ, ಆಮೇಲೆ ತಿಂಗಳಿಗೊಂದು ರಜಾ. ಇನ್ನೇನು ಕೊಡ್ಬೇಕಮ್ಮ ಸಮಾನತೆಯ? ಇಷ್ಟು ಹೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. ಆದರೂ ಈ ಪುರುಷ ಪ್ರಧಾನ ಸಮಾಜದಲ್ಲಿ ಇನ್ನೂ ಹೆಚ್ಚು ಮಹಿಳೆಯರ ಬಗ್ಗೆ ಆದ್ಯತೆ ಕೊಡಬೇಕಾಗಿದೆ. ಸದ್ಯಕ್ಕೆ ನಮ್ಮ ಸರೋಜಮ್ಮ ಅವರು ಗಾಬರಿ ಪಡಬೇಕಾದಿಲ್ಲ. ಯಾಕೆ ಅಂತ ಹೇಳಿದ್ರೆ ಸುಮಾರು 10,000 ವರ್ಷದಿಂದಲೂ ಪುರುಷ ಪ್ರಾಧಾನ್ಯ ದೇಶ, ಜನ, ಸಮಾಜ ಆಡ್ತಾ ಇದ್ದೇವೆ ಅಂತ. ಅದಿರಲಿ, ಆಮೇಲೆ ಕೊನೆಯಲ್ಲಿ ಸಮಾನಾಂತರ ಆಗಿದೆಯೋ ಆಗ್ತಾ ಇಲ್ವೋ ಯೋಚನೆ ಮಾಡೋಣ. ನಿಜ, ಮಹಿಳೆಯರು ಹಿಂದೆ ಸೀಮಿತವಾಗಿದ್ದರು. ಮಕ್ಕಳಿಗೆ ಸ್ನಾನ ಮಾಡಿಸೋಕ್ಕೆ, ಬಟ್ಟೆ ಹಾಕೋಕ್ಕೆ, ಮನೆ ಮುಂದೆ ರಂಗೋಲೆ ಬಿಡೋಕ್ಕೆ, ಹೊರಗಡೆ ಹೋಗೋರಿಗೆ ಊಟ ಹಾಕೋಕ್ಕೆ, ಇಷ್ಟಕ್ಕೆ ಸೀಮಿತವಾಗಿದ್ದರು. ಈಗ ಹಾಗಾಗಿ ಎಲ್ಲ ಗೆಜೆಟೆಡ್ ಆಫೀಸರ್ಸು ನಮ್ಮ ಕೋಟೆಲ್ಲ 2 ಮಹಿಳೆಯರಿದ್ದಾರೆ. ನಿಧಾನಕ್ಕೆ ಒಂದೊಂದಾಗಿ ಮುಂದುವರ್ಕೊಂಡ್ಬರ್ತಾ ಇದೆ. ಒಂದೇ ಸತಿ ಸಮಾನತೆ ಅದು ಇನ್ನೂ ಹೆಚ್ಚು ಕಾಲಾವಕಾಶ ತಗೊಂತದೆ, ಆಗುತ್ತೆ ಅಂತ ಹೇಳಿ ಹೆಚ್ಚೇನು ಮಾತಾಡದೆ ನಮ್ಮ ಜಗದೀಶು ಮತ್ತು ದರ್ಶನ್ ಪಟ್ಟಿ ಮಾಡಿದಾರಲ್ಲ, ಆ ಪಟ್ಟಿನ ಓದ್ಬಿಟ್ಟು ನಮ್ಮ ಮಾನ್ಯ ಸಾಹೇಬ್ರುಗಳು ಇನ್ನೂ ಏನಾರು ಬಿಟ್ಟಿದ್ರೆ ಅದರಲ್ಲಿ ಆಕ್ಟನ್ನ ಹೇಳ್ತಾರೆ ಅಂತ ಹೇಳಿ ನಾನು 1-2 ಮಾತು ಮುಗಿಸ್ತೀನಿ. ಮೊದಲನೇದಾಗಿ ಮೈಸೂರು ಹಿಂದೂ ಕಾನೂನು ಮಹಿಳೆಯರ ಹಕ್ಕುಗಳ ಅಧಿನಿಯಮ 1930 ಪಾಂಡವಪುರ, ಮೇಲ್ಕೋಟೆ, ಕೇರ್ಪೇಟೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಪ್ರಸ್ತುತದಲ್ಲಿ ಬೆಂಗಳೂರಿಗೆ ವರ್ಗಾವಣೆಯಾಗಿರುತ್ತಾರೆ. ಇವರಿಗೆ 2013ರಲ್ಲಿ ಚಿನ್ನದ ಪದಕ ಹಾಗೂ SITಯಲ್ಲಿ ಉತ್ತಮ ದಕ್ಷ ಪ್ರಾಮಾಣಿಕ ಸೇವೆಯನ್ನು ಗುರುತಿಸಿ 2026ರಲ್ಲಿ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಪದಕ ವಿಜೇತರಾಗಿ ಆಯ್ಕೆ ಮಾಡಿ ಪದಕಕ್ಕೆ ಹೆಸರು ಬರುವಂತೆ ಸೇವೆ ಸಲ್ಲಿಸಿರುತ್ತಾರೆ. ವೃತ್ತಿಯಲ್ಲಿ ಇವರು ಹೋದ ಕಡೆ ಬಡವರು, ದೀನದಲಿತರು ಪ್ರಾಮಾಣಿಕರಾಗಿ ನ್ಯಾಯ ಸಲ್ಲಿಸಿ ಸೇವೆ ಸಲ್ಲಿಸಿದ್ದರಿಂದ ತಮ್ಮ ಹೆಸರು ಜನಾನರಾಗಿರುತ್ತಾರೆ. ಎಲ್ಲ
ಹಿರಿಯ ವಕೀಲ ಮಿತ್ರರೇ ಹಾಗೂ ಹಾಜರಂತಹ ಎಲ್ಲ ಕಚೇರಿ ಸಿಬ್ಬಂದಿವರಿಗೆ ನನ್ನ ಗೌರವಪೂರ್ವಕ ವಂದನೆಗಳು ಹಾಗೂ ಇಲ್ಲಿ ಹಾಜರಂತಹ ಎಲ್ಲ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ವಿಶ್ವಾದ್ಯಂತಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾರ್ಚ್ 8ಕ್ಕೆ ಪ್ರತಿ ವರ್ಷ ಆಚರಿಸಲಾಗುತ್ತದೆ. ನಿನ್ನೆ ಸಂಡೇ ಇದ್ದ ಪ್ರಯುಕ್ತ ಇಂದು ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ.